ನಮಸ್ಕಾರ. ನಾನಿವತ್ತು ನಿಮಗೆ ನಂದಿನಿ ಶುಭಂ ಹಾಲಿನ ಬಗ್ಗೆ ಹೇಳ್ತೀನಿ. ಶುಭಂ ಹಾಲು ಅಂದ್ರೆ ನಂದಿನಿ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಅಂತ. ಈ ಹಾಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಈ ಹಾಲಿನಲ್ಲಿ ಹೆಚ್ಚು ಕೆನೆ ಅಂಶ ಇರುತ್ತೆ. 4.5% ಜಿಡ್ಡಿನ ಅಂಶ ಇರುತ್ತೆ. ನೀವು ಈ ಹಾಲನ್ನ ಕುಡಿಯೋದಕ್ಕೆ ಕಾಫಿ ಟೀಗೆ ಉಪಯೋಗಿಸಬಹುದು. ಅದ್ರ ಜೊತೆಗೆ ಈ ಹಬ್ಬ ಆದಾಗ ಹರಿದಿನಗಳಲ್ಲಿ ನೀವು ಈ ನಂದಿನಿ ಶುಭಂ ಹಾಲಿನಿಂದ ಅನೇಕ ರೀತಿಯ ಸ್ವೀಟ್ಸ್ಗಳು ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ, ನಾನು ರಬ್ಡಿ ಮಾಡಿದ್ದೀನಿ. ಎಷ್ಟು ಗಟ್ಟಿಯಾಗಿ, ಎಷ್ಟು ಕೆನೆಯಾಗಿ, ಎಷ್ಟು ರುಚಿಯಾಗಿದೆ. ಅನಂತರ ನೀವು ಮನೆಗೆ ಏನಾದ್ರು ಜಿಲೇಬಿ ತಂದಾಗ ಜಿಲೇಬಿ ವಿತ್ ರಬ್ಡಿ ತಿನ್ಬೋದು. ನೋಡಿ, ಈ ತರ ರಬ್ಡಿಗಳು ತುಂಬಾ ರುಚಿಯಾಗಿರುತ್ತೆ. ಶಾವಿಗೆ ಪಾಯಸ ಅಥವಾ ಇನ್ಯಾವುದೋ ಪಾಯಸಕ್ಕೆ ಉಪಯೋಗಿಸ್ಬೋದು. ಗಟ್ಟಿ ಮೊಸರು ಮಾಡ್ಕೋಬಹುದು. ಆಮೇಲೆ ಮಕ್ಕಳಿಗೆ ಬಾದಾಮ್ ಹಾಕ್ಬಿಟ್ಟು ಬಾದಾಮ್ ಮಿಲ್ಕ್ ಮಾಡ್ಕೊಡ್ಬೋದು. ಟೇಸ್ಟಿ ಆಗಿರುತ್ತೆ. ಅನಂತರ ಈ ಫಲೂದಾ, ಮ್ಯಾಂಗೋ ಫಲೂದಾ ಮಾಡಿದ್ದೀನಿ ಇಲ್ಲಿ ವಿತ್ ಐಸ್ ಕ್ರೀಮ್. ಮ್ಯಾಂಗೋ ಫಲೂದಾ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿ, ಎಷ್ಟು ಚೆನ್ನಾಗಿದೆ. ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ. ತುಂಬಾ ಟೇಸ್ಟಿ ಆಗಿದೆ. ನೀವು ಕೂಡ ಈ ತರ ಸ್ವೀಟ್ಸ್ ಮಾಡೋದಕ್ಕೆ, ಮಿಲ್ಕ್ ಶೇಕ್ಸ್ಗೆ ಎಲ್ಲ ನಂದಿನಿ ಶುಭಂ ಹಾಲನ್ನೇ ಉಪಯೋಗಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾದರಿಯ ಹಾಲಿನೊಂದಿಗೆ ಬರ್ತೀನಿ. ನಮಸ್ಕಾರ.